ಅವನು ಕೆಳಗಡೆ ಹಿಡಿತಾನೆ, ಕೆಳಗಡೆ ಏನೀಗ ಅಂತಾನು ನಾನು ಒಂದು ಕಿಕ್ ಹೊಡಿತೀನಿ, ಬಿದ್ದೋಗ್ಬಿಡ್ತಾನೆ. ಜ್ವಾಲೆ ಅಂತ ಹನುಮಂತನಗರ ಲೆವೆಲ್ಗೆ ಒಂದು ಇದೆ. ಅವನು ಹೆಸರಿದ್ದ ರೌಡಿ ನನಗೆ ಗೊತ್ತಿಲ್ಲ. ನಾವು ಹೇಳ್ಕೊಂಡು ಹೋಗ್ತಾ ಇದ್ದೀವಿ, ಅಕ್ಕಪಕ್ಕ ಅವರು ಇವರು ಹುಡುಗರು ಸೇರ್ಕೊಳಕ್ಕೆ ಶುರು ಆಗ್ತಾರೆ. ಗೊತ್ತಾಗೋಯ್ತು ನನಗೆ. ಅಷ್ಟೊಂದು ಎಷ್ಟು ಜನ ಕಲೆಕ್ಟ್ ಆಗಿದ್ದಾರೆ? 7-8 ಜನ. ನಾನು ಹನುಮಂತನಗರದಲ್ಲಿದ್ದವನು. ಓಹೋ, ಕವರ್ ಆಗಿಬಿಟ್ರು. ಮಚ್ಚೋಲ್ಲ, ಅದು ಕುಡ್ಲನ್ನ ಹಿಂಗೆ ಅಂದ್ಬಿಟ್ಟೆ ಇಲ್ಲಿಗೆ. ನನಗೆ ಗೊತ್ತಿದೆ ರೌಡಿಸಮ್ ಗುಂಪಲ್ಲಿ ಸ್ಟ್ರೆಂತು ಗೊತ್ತು, ವೀಕ್ನೆಸ್ಸು ಗೊತ್ತು. ಯಾಕೆಂದರೆ ನನ್ನನ್ನು ಹಿಂಸೆ ಕೊಟ್ಟರೋರಿದ್ರು, ಬೂಟ್ ಕಾಲಲ್ಲಿ ಒದ್ದಿರೋರಿದ್ರು, ಹಗ್ಗದ ಮೇಲೆ ಹಾಕಿರೋರಿದ್ರು, ಅವರೆಲ್ಲ ಇನ್ನೂ ಡ್ಯೂಟಿನಲ್ಲಿದ್ದರು. ಹಾಗಾದ್ರೆ ಆ ಥರ ಅಬ್ಸರ್ವ್ ಮಾಡಿದ್ದಕ್ಕೆ ನಿಮ್ಮ ಮೇಲೆ ಒಂದು ಇತ್ತೀಚೆಗೆ ಒಂದು ಏನಾಗುತ್ತೆ, ಒಂದು ಕೇಸ್ ಬಂದ್ಬಿಡುತ್ತೆ, ಅದು ಕಡಬಿರೆ ಸೀನ. ಸೊ ಅವನ ಮೇಲೆ ಒಂದು ಅಟ್ಯಾಕ್ ಆಗುತ್ತೆ. ಇಟ್ ಇಸ್ ಅ ಸೀರಿಯಸ್ ಅಫೆನ್ಸ್. ಅದರಲ್ಲಿ ನನಗೆ ಗೊತ್ತಿರೋ ಹುಡುಗರು ಇದ್ದಾರೆ ಅನ್ನೋ ಅನುಮಾನ ಬರೋದು, ಅದು ಇಲ್ಲ ಅಂತ ಗೊತ್ತಾದಾಗ ಸುಮ್ಮನೆ ಆಗಿಬಿಟ್ರು. ಈಗ ನೀವು ತೀರಾ ಮೀಡಿಯಾಗೆ ತುಂಬ ಆಕ್ರೋಶದಿಂದ ಮಾತಾಡಿದ್ರಿ. ಆ ಟೈಮಲ್ಲಿ ಮೀಡಿಯಾ ಬಗ್ಗೆ ಹೆಚ್ಚಿಗೆ ಮಾತಾಡಲಿಲ್ಲ. ರವಿ ಬೆಳಗೆರೆ ಬಗ್ಗೆ ಮತ್ತು ಪಬ್ಲಿಕ್ ಟಿವಿ ರಂಗನ ಬಗ್ಗೆ ಇಬ್ಬರು ಬಿಟ್ಟು ಅವರಿಬ್ಬರು ಕ್ಲೋಸ್ ಇದ್ದವ್ರೆ ನನಗೆ. ರಂಗಾನು ತುಂಬಾ ಕ್ಲೋಸ್ ಇದ್ದ ವ್ಯಕ್ತಿ, ತುಂಬ ಇವ್ರು ಮಾಡಿದ್ರೆ ನನಗೆ ಸಿಟ್ಟು ಬಂದುಬಿಡ್ತು ನನಗೆ. ಅವ್ರ ಕೈ ಇತ್ತು ಅಂತ ಅನ್ಸುತ್ತಾ ನಿಮಗೆ? ಇಲ್ಲ. ಸೊ ಅವ್ರು ಚಿತ್ತಾವಣೆ ಮಾಡಿ ಕೇಸ್ ಮಾಡಿಸಿರ್ಲಿಲ್ಲ. ಮತ್ತು ಅವ್ರಿಗೆ ಏನು ಸಿಟ್ಟು ಅವ್ರಿಗೆ? ಅಲ್ಲ, ನಿಜ ಅನ್ಕೊಂಡ್ಬಿಟ್ರು ಅವರು. ಇವನು ಹೇಳಿ ಕಡುಬಗೆರೆ ಸೀನಿನ ಮೇಲೆ ಅಟ್ಯಾಕ್ ಆಗಿದೆ ಅನ್ಕೊಂಡ್ಬಿಟ್ರು. ಅದು ಅರ್ಥ ಆಗಬೇಕಾಗಿತ್ತು ಅವ್ರಿಗೆ, ಇವನು ಮಾಡಲ್ಲ, ಆ ಟೆನಿಕಾಸ್ಟ್ ಮಾಡಲ್ಲ ಅಂತ. ಅಷ್ಟೇ, ಬೇರೆ ಏನಿರಲಿಲ್ಲ. ಚಿತ್ತಾವಣೆ ಮಾಡೋಷ್ಟು ಇದಿರಲಿಲ್ಲ ಅವರೆಲ್ಲ. ಸೊ ಸೀನಾನ ಕೇಸಿಗೂ ನಿಮಗೂ ಸಂಬಂಧ ಇಲ್ಲ ಪಕ್ಕ? ಕಡಬಗೆರೆ ಸೀನಿನ ಕೇಸ್ ನಾನು ಏನು ಹೇಳಿ ಇದನ್ನು, ಕಡಬಗೆರೆ ಸೀನನ್ನು ಬಾಪ ಮಾತನಾಡಬೇಕು ಅಂತ ಕರೆಸಿ ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು. ಅಷ್ಟು ಪಬ್ಲಿಕಲ್ಲಿ ಮಾಡೋ ಅಗತ್ಯ ಯಾರು ಇತ್ತಾ? ಅದು ರೋಹಿತ್ ಇವ್ರನ್ನೆಲ್ಲ ಸಸ್ಪೆಕ್ಟ್ ಮಾಡ್ತಾರೆ. ಕಡಬಗೆರೆ ಸೀನಾ ರೋಹಿತ್ ಜೊತೆ ಒಂದು 100 ಸರಿ ಊಟ ಮಾಡಿದ್ದಾನೆ, ಒಬ್ಬೊಬ್ಬನೇ ಹೋಗಿ ಕರ್ಕೊಂಡೋಗಿ ಹೊಡೆದಾಕ್ಬಿಡ್ತಿದ್ರು. ಪಬ್ಲಿಕ್ ರೋಡ್ನಲ್ಲಿ ಮಠ ಮಧ್ಯಾಹ್ನ ಹೊಡಿತಾರ. ಆಮೇಲೆ ಅವರೆಲ್ಲ ಗನ್ನು ಕೈ ಹಾಕ್ದವರೇ ಅಲ್ಲ ಅವರೆಲ್ಲ. ಯಾರು ಈಗ ಹೊತ್ತು ಹುಡುಗರು ಇದ್ದಾರಲ್ಲ, ಹೆಸರುಗಳು ಹೇಳೋಕ್ಕೆ ಇಷ್ಟಪಡಲ್ಲ ಅವ್ರು, ಗನ್ ಇವೆಲ್ಲ ಇಷ್ಟಪಡಲ್ಲ. ಆ ಕೇಸ್ ರಿಪೋರ್ಟ್ ಮಾಡಿಬಿಟ್ರು. ಹಿಡಿಬೋದಾಗಿತ್ತು, ಹಿಡಿಲಿಲ್ಲ ಅಷ್ಟೇ. ಹಾಗೂ ಇವ್ರು ಬಂದಾಗ ಕೆಲವು ಇದು ಮಾಡಿ ಭಾಸ್ಕರ್ ರಾವ್ ಬಂದಾಗ ತುಂಬಾ ಇದು ಮಾಡಿದ್ರು. ಅವ್ರು ಕೇಳಿದ ಕೆಲವು ಇದನ್ನ ಒದಗಿಸೋಕ್ಕಾಗಲಿಲ್ಲ ನಾವು. ಫೋನ್ ನಂಬರ್ಗಳು, ಕೆಲವು ನಂಬರ್ಗಳು ಬೇಕಾದ 3 ವರ್ಷ ಆಗಿದಪ್ಪ ಇಲ್ಲ, ನಾನು ಇದು ಮಾಡ್ತೀನಿ, ಅರ್ಥ ಮಾಡ್ತೀನಿ, ಸ್ವಲ್ಪ ಫೋನ್ ನಂಬರ್ ಕೊಡಿ. ಆಗಲಿಲ್ಲ. ಕೊಟ್ಟಿದ್ರೆ ಒಂದು ಸ್ಥಿತಿಗೆ ಬರ್ತಾ. ಆಮೇಲೆ ನಾನು ಸುಮ್ಮನೆ ಆಗಿಬಿಟ್ಟೆ. ಅಗ್ನಿಗೆ ಬರೆಯೋಕ್ಕೆ ಶುರು ಮಾಡಿದಾಗ ಈಗ 98 ಈಗಲೂ ನಡೀತಿದೆಯಾ ಅಗ್ನಿ? ಈಗ ಚಾನೆಲ್ ಇದೆ, ಪತ್ರಿಕೆ ಇಲ್ಲ. ಪತ್ರಿಕೆ ಇವತ್ತು ಜನ ಆಸಕ್ತಿ ಕಳ್ಕೊಂಡ್ಬಿಟ್ಟಿದಾರಲ್ಲ. ಯಾವಾಗ ನಿಲ್ಲಿಸಿದ್ರಿ? ನಿಲ್ಲಿಸಿ ಅದೇ ಆ ಕೇಸ್ ಆದ 1 ವರ್ಷದಲ್ಲಿ ನಿಲ್ಲಿಸ್ಬಿಟ್ಟೆ. ನಿಮ್ಮ ಪೊಲೀಸ್ ಕೇಸ್ 1 ವರ್ಷಕ್ಕೆ. ಅಂದರೆ ಜನ ಓದೋಕ್ಕೆ ನಿಲ್ಲಿಸ್ಬಿಟ್ರೆ ಅಥವಾ ಜನ ಓದೋದು ಕಮ್ಮಿ ಆಗೋಗಿತ್ತು. ಇವತ್ತು ಇದನ್ನು ನೋಡ್ತಾರಲ್ಲ, ಯೂಟ್ಯೂಬ್ ಚಾನೆಲ್ ನೋಡ್ದಂಗೆ ಓದ್ತಾ ಇರಲಿಲ್ಲ. ಇವತ್ತು ಯೂಟ್ಯೂಬ್ ಚಾನಲ್ ಹಾಕಿದ ತಕ್ಷಣ ಫೇಸ್ಬುಕ್ಕು ಇಲ್ಲೆಲ್ಲ ಎಷ್ಟು ಜೋರ ಹೋಗುತ್ತೆ, ಅಷ್ಟು ಆ ಥರ ಹೋಗ್ತಿರ್ಲಿಲ್ಲ, ರೀಚ್ ಆಗ್ತಾ ಇರಲಿಲ್ಲ. ಅಂಗಡಿಲಿ ತೊಗೊಂಡು ಓದೋ ವ್ಯವಧಾನ ಯಂಗ್ಸ್ಟರ್ಸ್ ಹೊರಟೋಯ್ತು. ಪಾತಕಲೋಕದಲ್ಲಿರಲಿ, ಜೈಲಲ್ಲಿರಲಿ, ಹೊರಗಿರಲಿ, ಸಮಾಜಮುಖಿ ಕೆಲಸ ಮಾಡಲಿ, ಕನ್ನಡದ ಕೆಲಸ ಮಾಡ್ತಿರಲಿ, ಅಕ್ಷರದ ಸಂಗಾತ ಬಿಟ್ಟೇ ಇಲ್ಲ ನೀವು. ಅದು ನನಗಲ್ಲ, ಯಾರೇ ಒಬ್ಬ ಹವ್ಯಾಸ ಬೆಳೆಸ್ಕೊಂಡ್ಬಿಟ್ರೆ, ಈಗ ನನ್ನ ರೀತಿ ಚಿಕ್ಕ ವಯಸ್ಸಲ್ಲಿ ದೇವನೂರು ಮಹಾದೇವ ಬೆಳೆಸ್ಕೊಂಡಿರೋದು ಎಲ್ಲಿ ಬಿಟ್ಟಿದ್ದಾರೆ? ಎಲ್ಲಿ ಬಿಡೋಕ್ಕಾಗತ್ತೆ? ಇವನ್ ರವಿ ಬೆಳಗೆರೆ ನಂತರ ಅವನು ಚಿಕ್ಕ ವಯಸ್ಸಲ್ಲಿ ಬೆಳೆಸ್ಕೊಂಡಿದ್ದು ಎಲ್ಲಿ ಬಿಡ್ತಿದ್ದ? ಲಂಕೇಶ್ ಎಲ್ಲಿ ಬಿಟ್ಟಿದ್ರು? ಚಂಪಾ ಎಲ್ಲಿ ಬಿಟ್ಟಿದ್ರು? ಅಯ್ಯೋ, ಚಂಪಾ ಸಾಯೋ ದಿನದವರೆಗೂ ಹುಷಾರಿಲ್ಲ ಅಂದ್ರೆ ಓದ್ತಾನೆ ಇರೋರು. ನಿಮ್ಮ ಚಂಪಾ ಒಡನಾಟದ ಒಂದು ಘಟನೆ ಹೇಳ್ಬೋದಾ? ಅಷ್ಟೇ, ತುಂಬ ಶಿಸ್ತಿನ ಸಿಪಾಯಿ. ನಾನು ಹೇಳಿದ್ನಲ್ಲ, ಟೈಮ್ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಇಷ್ಟಪಡ್ತಿರ್ಲಿಲ್ಲ. ಕಮಿಟ್ಮೆಂಟ್ 100ಕ್ಕೆ 100ರಷ್ಟು. ಅವ್ರಿಗೆ ಹೇಳ್ತಾರೆ, ನೀವು ಅಗ್ನಿ ಜೊತೆ ಹೋಗ್ತಿದ್ದೀರಿ, ಯಾವತ್ತಾರೋ ಅವ್ರಿಗೆ ಶೂಟ್ ಮಾಡಿದ್ರೆ ನಿಮಗೂ ಏಟ್ ಬೀಳುತ್ತೆ, ಬೀಳಲಿ ಬಿಡು, ಅವ್ರು ನನ್ನ ಇಷ್ಟಪಡ್ತಾರೆ, ನಾನು ಅವ್ರನ್ನ ಇಷ್ಟಪಡ್ತೀನಿ ವ್ಯಕ್ತಿಯಾಗಿ. ಅವ್ರ ಜೊತೆಲಿದ್ದಾಗಲೇ ಸಾಯಬೇಕು ಅಂತ ಇದ್ದರೆ ಐ ಆಮ್ ರೆಡಿ ಫಾರ್. ಇದೇ ಸ್ಟೇಟ್ಮೆಂಟ್ ಹೇಳ್ತಾರೆ ಅವರು. ಚಂಪಾ ಅವರು ಲೋಹಿತಾಶ್ವ ಇವರೆಲ್ಲ ಅಷ್ಟೇ. ದೇ ಸ್ಟುಡ್ ಬೈ ಮೀ ಲೈಕ್ ರಾಕ್ಸ್. ಬಂಡೆ ಥರ ನಿಂತುಬಿಟ್ಟಿದ್ರು ನನ್ನ ಜೊತೆಲಿ ಅವರು. ಲೋಹಿತಾಶ್ವ ಅಂದರೆ ಆ್ಯಕ್ಟರ್ ಲೋಹಿತಾಶ್ವ, ಶರತ್ ಲೋಹಿತಾಶ್ವ ತಂದೆ. ಗೊತ್ತು. ಹಾಂ, ಅಲ್ಲ, ಆತನು ದೊಡ್ಡ ಥಿಂಕರ್. ಹೌದು, ಒಳ್ಳೆಯ ಸಾಹಿತಿ, ನಾಟಕಕಾರರು, ತುಂಬ ಒಳ್ಳೆಯ ನಟರು. ಆಮೇಲೆ ನೇರವಾದ ವ್ಯಕ್ತಿತ್ವ ಇದ್ದವರು. ಇದು ನಿಮ್ಮ ಲಂಕೇಶ್ ಅವರು ಒಡನಾಟದ ಕೆಲವು ಘಟನೆ ಹೇಳ್ಬೋದಾ? ಲಂಕೇಶ್ ಕಾರಣಕ್ಕೆ ಪೊಲೀಸ್ಗೆ ಹೋಗಿ ಸ್ಟೇಷನ್ಗೆ ಹೋಗಿದ್ದು ನಾನು. ಶೂಟಿಂಗ್ ಇರುತ್ತೆ, ಶೂಟಿಂಗ್ ಸಮಯದಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಅವರು ರವಿಶಂಕರು, ಅಲ್ಲ ಗೌರಿಶಂಕರ್ ಕ್ಯಾಮ್ರಾಮನ್ನು, ಆಮೇಲೆ ನಾಗೇಶ್ ಅಂತ ಒಬ್ಬರು, ಆಮೇಲೆ TN ಸೀತಾರಾಮ್, ಈ ಥರ ಒಂದು 6-7 ಜನ ಇರ್ತೀವಿ, ಡಿಸ್ಕಸ್ ಮಾಡ್ತಾರೆ ಕಾರ್ ಥರ ನಿಂತ್ಕೊಂಡು. ಆ ಲಂಕೇಶ್ ಸ್ಟೈಲೇ ಬೇರೆ ಇತ್ತು. ಯಾರನ್ನ ನೋಡೋಕೆ ಹೋಗಿರ್ತೀವಿ, ಮರ್ತ್ಬಿಟ್ಟಿದ್ದೀನಿ, ಯಾರೋ ಹೀರೋಯಿನ್ ನೋಡೋಕೆ ಹೋಗಿ, ಹೀರೋಯಿನ್ ಸೆಲೆಕ್ಟ್ ಆಗಲ್ಲ ಅವಳು. ಬಂದು ಆಗ ಬೇಕ್ರಿ ಮುಂದೆ ನಿಂತಿರ್ತೀವಿ, ಬಾದಾಮಿ ಹಾಲು ಕುಡ್ಕೊಂಡು. ಅವತ್ತು ಮಾತ್ರ ಆ ಥರ ಹೋಗಿರೋದು. ಸಾಮಾನ್ಯ ನಾವು ಇದ್ದಿದ್ದೆಲ್ಲ ಹೆಚ್ಚಿಗೆ ಇರ್ತಾ ಇದ್ದು ಗಾಂಧಿ ಬಜಾರ್.
ಅವತ್ತು ಬಸ್ ರೋಡಲ್ಲಿ ಆ ಸ್ಟೇಷನ್ ಎದುರುಗಡೆ ಒಂದು ಇದನ್ನು ನಿಂತಿರ್ತೀವಿ. ಯಾರೋ ಹುಡುಗರು ತೆಂಗಿನ ಮರ ಗರಿ ಕತ್ತರಿಸ್ತಾ ಇರ್ತಾರೆ. ಗರಿ ಕತ್ತರಿಸಿ ಮಾರೋದೇ ಅವ್ರ ಕೆಲಸ. ಮೇಷ್ಟ್ರು ನೋಡ್ತಾ ಇರ್ತಾರೆ, ನಮ್ಮ ಜೊತೆ ಮಾತಾಡ್ತಾ ಇರ್ತಾರಲ್ಲ, ಅವ್ರ ಕಣ್ಣೇ ಒಂಥರ ಇದಾಗ್ತಾರೆ. ಏನೇ ತೆಂಗಿನ ಮರ ಕಟ್ಟಿದ್ದಾರೆ ನೋಡ, ಆ ತೆಂಗಿನ ಮರಗಳನ್ನ ಭಾಳ ಇಷ್ಟಪಡೋರು, ಭಾಳ ಅಂದರೆ ಭಾಳ ಇಷ್ಟಪಡೋರು. ತೆಂಗಿನ ಗರಿ ಕತ್ತರಿಸ್ತಾ ಇರಲಿಲ್ಲ, ಅವನಿಗೆ ಸ್ವಲ್ಪ ಆವಾಜ್ ಹಾಕ್ಬೇಕಲ್ಲ ಅಂದರು. ನಾನು ಹೋದೆ ಮುಂದಕ್ಕೆ, ಹಿಡಿಯೋ ಕೆಳಗಡೆ ಅಂತ. ನಾನು ನಾಗೇಶ್ ಅಂತ, ಆರ್ ನಾಗೇಶ್ ಅಂತ ಇದ್ದರು. ಆರ್ ನಾಗೇಶ್ ನಾಟಕದ್ದು ನಾಟಕ. ಹಾಂ, ಓ ಆರ್ ನಾಗೇಶ್, ಹೌದು, ಕೃಷ್ಣೇಗೌಡನೇ ನಾಟಕ. ಹೌದೌದು, ಇದು ತುಂಬ ದೊಡ್ಡ ಸರ್ ಈ ನಾಟಕದಲ್ಲಿ. ಸೀತಾರಾಮ್ ಎಲ್ಲ ಇರ್ತಾರೆ, ಅವನು ಕೆಳಗಡೆ ಹಿಡಿತಾನೆ. ಕೆಳಗಡೆ ಏನೀಗ ಅಂತ ನಾನು ಒಂದು ಕಿಕ್ ಹೊಡಿತೀನಿ, ಬಿದ್ದೋಗ್ಬಿಡ್ತಾನೆ. ಆಗಲೇ ನಾನು ಸ್ಟ್ರಾಂಗ್ ಆಗಿಬಿಟ್ಟಿದೆ. ಕಿಕ್ ಹೊಡೆದ ತಕ್ಷಣ ಅವನ ಹುಡುಗ ಇದ್ದಾನೆ, ಅವನು ಜ್ವಾಲೆ ಅಂತ, ಸಣ್ಣ ಲೆವೆಲ್ನ ಒಂದು ಹನುಮಂತನಗರದ ಲೆವೆಲ್ಗೆ ಒಂದು ಇದೆ. ಅವನು ಹೆಸರಿದ್ದ ರೌಡಿ ನನಗೆ ಗೊತ್ತಿಲ್ಲ. ಓ ಬ್ಯಾಂಕಲ್ಲಿ ಕೆಲಸದಲ್ಲಿದ್ದರೂ ಇದಿದೆ, ಚೆನ್ನಾಗಿದೆ ಹುಡುಗ. ವಾಡ್ ತಕ್ಷಣ ಬಿದ್ದೋಗ್ಬಿಡ್ತಾನೆ. ಜ್ವಾಲೆ ಬಿದ್ದೋಗ್ಬಿಡ್ತಾರೆ. ಏನೋ ಇದು ಮಾಡ್ತಾಯಿದ್ರಿ ಕಂಟ್ರಿಗಳ ಹಂಗೆ ಹಿಂಗೆ ಅಂತ ಹೇಳಿ ಬಂದುಬಿಡ್ತೀವಿ. ಇದು ಮಾಡಿಬಿಟ್ಟು ಪೊಲೀಸ್ ಸ್ಟೇಷನ್ ಕೊಡ್ತೀವಿ. ನನಗೆ ಪೊಲೀಸ್ ಕೊಡೋಕ್ಕೆ ಇಷ್ಟ ಇರಲಿಲ್ಲ. ಲಂಕೇಶ್ ಸ್ಟೇಷನ್ ಕೊಟ್ಬಿಡ್ರೆ ಅವ್ರನ್ನ, ಇನ್ನು ಬೀದಿಗೆಲ್ಲ ನಂಗೆ ಕತ್ತರಿಸೋದು ಬೇಡ ಅಂತಾರೆ. ನಾನು ನಾಗೇಶ್ ಅವ್ರು ಹೇಳ್ಕೊಂಡು ಹೋಗ್ತೀವಿ ಅವ್ರನ್ನ. ಏನು ಹೆಚ್ಚು ಕಮ್ಮಿ ಒಂದು ಫರ್ಲಾಂಗ್ ದೂರದಲ್ಲಿ ಸ್ಟೇಷನ್ ಇರ್ತದೆ. ನಾವು ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ಅಕ್ಕಪಕ್ಕ ಅವರು ಇವರು ಹುಡುಗರು ಸೇರ್ಕೊಳ್ಳೋಕೆ ಶುರು ಆಗ್ತಾರೆ. ಎಲ್ಲ ಒಂದು 20-25 ವರ್ಷದವರು ಇವರು. ಒಂಥರ ಇದು ನಮಗೆ ಗೊತ್ತಾಗತ್ತಲ್ಲ. ಅಷ್ಟೊಂದಾಗಲೇ ನನಗೆ ಸ್ವಲ್ಪ ರೌಡಿ ಇರೋ ಬಗ್ಗೆ ಇದಿತ್ತು, ಅರಿವಿತ್ತು ಹೇಗೆ ಅವ್ರು ಹೇಗೆ ಇದಾಗುತ್ತಾರೆ ಅಂತ. ಸೇರ್ಕೋದ್ರೆ ಫಸ್ಟ್ ಹುಡುಗ, ಯಾಕೆ ಸರ್ ಹೇಳ್ಕೊಂಡು ಹೋಗ್ತಿದ್ರಿ? ನೋಡಿ ತೆಂಗಿನ ಮರ ಕತ್ತರಿಸ್ತಾ ಇದ್ದ. ಕೊಡಿ ಸರ್, ಕರ್ಕೊಂಡೋಗ್ಬಿಟ್ಟು ಸರ್, ಇನ್ನೂ ದೂರ ಇದೆ, ಏನೋ ಸ್ಟೇಷನ್ನು ದೂರ ಇದೆ. ಮೆತ್ತಿಗೆ ಇನ್ನೊಬ್ಬ, ಏನು ಮರ ನಿಮ್ಮ ಅಪ್ಪಂದ ಅಂದ. ಗೊತ್ತಾಗೋಯ್ತು ನನಗೆ. ಅಷ್ಟೊಂದಾಗಲಿ ಎಷ್ಟು ಜನ ಕಲೆಕ್ಟ್ ಆಗಿದ್ದಾರೆ? 7-8 ಜನ. 7-8 ಜನ. ಇನ್ನೂ ಏರಿಯಾ ಹುಡುಗರು ಗೊತ್ತಾಗೋಗುತ್ತಲ್ಲ. ನಾನು ಹನುಮಂತನಗರದಲ್ಲಿದ್ದವನು. ಓಹೋ, ಕವರ್ ಆಗಿಬಿಟ್ರು. ಅವನು ಹಂಗೆ ಅಂದ ತಕ್ಷಣ, ಯಾರೋ ನಿಮ್ಮ ಅಪ್ಪಂದ ಮರ ಅಂದ ತಕ್ಷಣ ನಾನು ಹಿಡ್ಕೊಂಡಿದ್ದಲ್ಲ ಜ್ವಾಲೆ, ಅದು ಬಿಡೋದು ನನ್ನ ಮಗನೇ ಅಂತ ಕೊಳ್ಳಿ ಹೊಡೆದ್ಬಿಟ್ಟ. ಹೀಗೆ ಕೈಗೆ ಹಿಂಗೆ ಹೊಡೆದ ತಕ್ಷಣ ಗೊತ್ತಾಗೋಯ್ತು, ಕವರ್ ಆಗಿಬಿಟ್ರು, ಇದು ಗುಂಪು ಅಂತ. ನಾವೇನು ಮಾಡಿದ್ವಿ, ನಾಗೇಶ್ ಮುಂದೆ ಓಡಿದ್ರು, ನಾನು ಇಬ್ಬರೇ ಹೇಳ್ಕೊಂಡು ಹೋಗ್ತಾಯಿದ್ರು. ನಾನು ಚೆನ್ನಾಗಿದ್ನಲ್ಲ, ನೂಕ್ಬಿಟ್ಟು ಓಡೋಗ್ಬಿಟ್ಟೆ ಮೇಷ್ಟ್ರ ಹತ್ರ. ಮಾಡಿದ್ರೆ ಏನಿದು ಅಂತ ಮೇಷ್ಟ್ರು ಕಾಲ್ಬಿಟ್ಟು ಹಿಂಗೆ ಕೈ ಏನಾಗ್ತಿದೆ ಅಂತ ಬಂದರು. ಮೇಷ್ಟ್ರಿಗೆ ಒಂದು ಧೈರ್ಯ ಆಯಿತು, ನನ್ನನ್ನು ಯಾರೂ ಇದು ಮಾಡಲ್ಲ ಅಂತ. ನಾನು ರೈಟರು ಲಂಕೇಶ್, ಆಗಲೇ ದೊಡ್ಡ ಹೆಸರಲ್ಲ ಆಗ. ಆ್ಯಂಗ್ರಿ ಯಂಗ್ ಮ್ಯಾನ್ ಇಮೇಜ್ ಇತ್ತು ಕರ್ನಾಟಕದಲ್ಲಿ, ದೊಡ್ಡ ಹೆಸರು. ಏನು ಮಾಡ್ಕೊಳ್ತಾರೆ ಅಂತ ಮುಂದೆ ಬಂದರು. ಏನು ವಾಟ್ ಇಟ್ ಏನಂತೆ ಅಂತ ಹಿಂಗೆ ಬಂದರು. ಹಿಂಗೆ ಬಂದು ಮತ್ತೆ ಅವ್ರ ಮೇಲೆ ಮಚ್ಚು ಅಲ್ಲ, ಅದು ಕುಡ್ಲನ್ನ ಹಿಂಗೆ ಅಂದ್ಬಿಟ್ಟ ಇಲ್ಲಿಗೆ ತಲೆಗೆ. ಯಾರೋ ನೀನು ಅಂತ ಹೆಂಗಂದ. ಲಂಕೇಶ್ ಎಸ್ಕೇಪ್ ಆಗ್ಬಿಟ್ರು. ಅದು ನಿಧಾನವಾಗಿ ಹೊಡೆದವನು ಹೊಡಿಲೇಬೇಕು ಅಂತ ಎದುರಿಸ ಕೊಡ್ದ. ಎಸ್ಕೇಪ್ ಹೊಡ್ಸಿದಾಗ ಕಾಲು ಕೂತ್ಕೊಂಡ್ಬಿಟ್ರು. ಕಾಲು ಬಂದ್ಬಿಟ್ಟು ಸ್ಟಾರ್ಟ್ ಅಂದರು. ಎಲ್ಲ ಕೂತ್ಬಿಟ್ಟಿದ್ದಾರೆ, ನಾನೇ ಇಲ್ಲ. ಡ್ರೈವರೇ ಇಲ್ಲ. ಡ್ರೈವರ್ ನಾನಲ್ಲ, ಡ್ರೈವರ್ ಇದ್ದಾನೆ. ನೀವು ಗೊತ್ತಿಲ್ಲ ಗಾಡಿಗೆ? ನೀನು ಗಾಡಿ ಗೊತ್ತಿಲ್ಲ, ಕವರ್ ಆಗ್ಬಿಟ್ರು. ಕೊಟ್ಟೆ ಅಂದರೆ ಆಗ ಆ ನಿನ್ನಂತೂ ಬಿಡಲ್ಲ ಕಣೋ ಅಂತ ಬಂದ ಅವನು. ಇವತ್ತು ಇದ್ದಾರೆ ಹುಡುಗರನ್ನ ಕೇಳಿ, ಒಂದು ಕಿಕ್ ಕೊಡ್ಸ್ಕಣ. ಏನು ಕಿತ್ಕೊಳಕ್ಕಾಗಲ್ಲ ಕಣೋದು. ಅವನು ಕೊಡದೆ, ಇವನು ಕೊಡದೆ. ಕಿಕ್ಕಲ್ಲಿ 4 ಜನ ಕೊಡ್ದು. ಅಷ್ಟೊತ್ತಿಗೆ ಕಾರ್ ಸ್ಟಾರ್ಟಾಗಿ ಒಂದು 5 ಅಡಿ ಮುಂದಕ್ಕೆ ಹೋಯ್ತು. ಸಿಡು ಕಮೀನ್ ಬಾ, ಒಳಗಡೆ ಬಾ ಅಂದರು. ವಾದ್ಬಿಟ್ಟು ಹೋದೆ. ನಾವು ಹೊಡಿತಾರೋ ಫೋರ್ಸಿ ಅವ್ರು ಎದುರುಬಿಟ್ರು. ಮುಂದಕ್ಕೆ ಬರ್ತಾರೆ, ಹಿಂದಕ್ಕೆ ಹೋಗ್ತಾ ಇದ್ದಾರೆ. ನನಗೆ ಗೊತ್ತಿದೆ ರೌಡಿಸಮ್ ಗುಂಪಲ್ಲಿ ಸ್ಟ್ರೆಂತು ಗೊತ್ತು, ವೀಕ್ನೆಸ್ಸು ಗೊತ್ತು. ತಿರುಗಿ ಬೀಳ್ತಾರಿಂದ ಏನಾಗುತ್ತೆ ಅಂತಲೂ ಗೊತ್ತು. 4 ಜನ ಕೊಡು ಸ್ಟೇಷನ್ಗೆ ಹೋಗ್ಬಿಟ್ರಿ. ಆ ಸ್ಟೇಷನಲ್ಲಿ ಲಂಕೇಶ್ ಕಿರ್ಚಾಡಿದ್ದು. ಏನು ಕತ್ತೆ ಕಾಯ್ತಿದ್ದೀರ ನೀವು? ರೌಡಿಗಳು ಬಂದು ಮರ ಕತ್ತಿಸ್ತಿದ್ದಾರೆ. ಅವರು ಮಾತಾಡಲ್ಲ. ಕೂತ್ಕೊಳ್ಳಿ ಸರ್ ಸಮಾಧಾನ ಮಾಡಿದ್ರು. ಯಾರೋ ಅವರು ಕರ್ಕೊಂಬಂದು ಅಂತ ಎಲ್ಲ ಹೋದ್ರು. ಕಂದಗಳು ಬರ ನೀನು ಅಂತ ಹೊರಟೋದ್ರು. ಏನು ನಿಮ್ಮ ಹೆಸರು ಅಂದರು? ಶ್ರೀಧರ್ ಅಂದೆ. ಆ ಸಬ್ ಇನ್ಸ್ಪೆಕ್ಟರ್ ಮರ್ತುಬಿಟ್ಟಿದ್ದೀನಿ ಆ ಹೆಸರನ್ನ. ಏನು ಶ್ರೀಧರ್ ಅವರೇ, ದೊಡ್ಡ ರೈಟರ್ ಇವರು. ತೆಂಗಿನ ಮರ ಗರಿ ತಿರ್ಗಾ ಬೆಳೆಯಲ್ವಾ? ತೆಂಗಿನ ಗರಿ ಕಿತ್ತ ತಕ್ಷಣ ಮರ ಹೊಡೆದೋಗುತ್ತ. ಮರ ಆಗುತ್ತೆ, ಒಂದು ವರ್ಷ ತಿರುಗಿ ಬಂದಿರುತ್ತೆ. ಮೇಷ್ಟ್ರು ಇಂಥ ವಿಷಯಕ್ಕೆಲ್ಲ ಸ್ಟೇಷನ್ಗೆಲ್ಲ ಬಂದರು, ಹುಡುಗರು ಹೊಡೆದ್ರು ಅಂದರೆ ಏನು ಹೇಳೋದು ನಾವು? ನೀವು ಕಂಪ್ಲೇಂಟ್ ಕೊಡೋದ್ರಿಂದ ಏನು ಯೂಸ್ ಆಗುತ್ತೆ ಅನ್ನೋದು. ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ, ಇಟ್ಕೊಳ್ಳಿ ಅಂದ್ಬಿಟ್ಟು ಆಮೇಲೆ ಮೇಷ್ಟ್ರು ಬೇಜಾರು ಮಾಡ್ಕೊಂಬಿಟ್ಟು ಅವ್ರು ಹೇಳೋಕ್ಕೆ ಹೋಗ್ಬಿಟ್ಟು. ಇನ್ನೂ ಪತ್ರಿಕೆ ಶುರುವಾಗಿರಲಿಲ್ಲ, ಆದರೂ ಲಂಕೇಶ್ವರಿಗೆ ಗೌರವ ಆಯಿತು. ಹ್ಯಾಂಗ್ರಿ ಹೆಂಗೆ ಮನೆ ಇಮೇಜ್ ಇತ್ತು ಅವ್ರಿಗೆ. ಆಯ್ತಾಯ್ತು. ಅಲ್ಲ, ಪತ್ರಿಕೆ ಶುರುವಾದಮೇಲೆ ಅವ್ರು ಏನಾರ ಸ್ಟೇಷನ್ ಹೋಗಿದ್ರೆ ಕಮಿಷನ್ ನಮ್ಮನ್ನು ಬಿಡೋರು. ಹಿ ವಾಸ್ ಎ ಬಿಗ್ ನೇಮ್. ಯಾರು? ಲಂಕೇಶ್ ಪತ್ರಿಕೆ ಶುರುವಾದ್ಮೇಲೆ ವೆರಿ ಬಿಗ್ ನೇಮ್. ಅಯ್ಯೋ ಏನು ಅನ್ಕೊಂಡಿದ್ದೀವಿ ಒಂದು ಟ್ಯಾಬ್ಲಾಯ್ಡ್ಗೆ ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಅಯ್ಯೋ ಆರ್ಡಿನರಿ ಅಲ್ಲ ಅದು.
ಲಂಕೇಶ್ ಅಂದರೆ ಇನ್ಕ್ಲೂಡಿಂಗ್ CM ಗಾಬರಿ ಆಗೋರು, ರಾಮಕೃಷ್ಣ ಹೆಗಡೆ ಅಂತವ್ರು ಗಾಬರಿ ಆಗೋರು, ತುಂಬಾ ಇದಿತ್ತು ಅವ್ರಿಗೆ. ಸೊ ಅವ್ರು ಹೋದ್ಮೇಲೆ ಇವೆಳದು ಹೇಳಿ ಅವ್ರು ದೊಡ್ಡ ರೈಟರು, ಅವ್ರು ಬಂದುಬಿಟ್ಟು ಈ ವಿಷಯಕ್ಕೆ ಇದು ಮಾಡೋರು, ನೀವು ಬೇರೆ ಹೊಡೆದ್ಬಿಟ್ಟಿದ್ದೀರಿ. ಆಮೇಲೆ PC ಕಳಿಸಿದ್ರು, ಆ ಹುಡುಗರನ್ನ ಕಾಯ್ದುಬಿಟ್ಟಾರೆ ನೋಡಪ್ಪ ಇವ್ರಿಗೆ ಅಂತ. ಆ ಥರ ನಾನು ಫೈಟ್ ಮಾಡಿ ನಾನು ತೋರಿಸ್ಕೋಬೇಕಲ್ಲ, ಫೈಟ್ ಮಾಡ್ತೀನಿ ಬಿಡಿ ಸರ್ ಅಂದೆ. ಇಲ್ಲ ನಾವು ಕೊಡ್ತೀವಿ, ಇವರೆಲ್ಲ ರೌಡಿಗಳಲ್ಲ, ಇದೆಲ್ಲ ಅವ್ರ ವಿಷಯಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀವಿ, ನೀವು ಹೋಗಿ. ಅವಾಗ ಆದರೆ ಬೆಳಿಗ್ಗೆ ನೋಡಿದ್ರೆ ಎಲ್ಲ ಕಡೆ ಪಬ್ಲಿಕ್ ಆಗ್ಬಿಡ್ತು, ಜ್ವಾಲೆಗೆ ಯಾರೋ ಕಿಕ್ ಮಾಡಿಬಿಟ್ರು ಅಂತ. ಆ ಹುಡುಗ ನನಗೆ ಭಾಳ ಹತ್ರ, ಒಳ್ಳೆ ಹುಡುಗ. ಅದರಲ್ಲಿ ಈಗ ಖರ್ಚಿಗೆ ಬೇಕು, ಒಂದಿನದ ಖರ್ಚಿಗೆ ಚಿಕ್ಕದಾಗಿ ಗಡಿ ಕದ್ದಿದ್ದೀರ ಈ ಮಕ್ಕಳು ಕತ್ತರು ಅಷ್ಟೇ. ಸೊ ಇದು ಲಂಕೇಶ್ ಜೊತೆ ನಡೆದಿದ್ದು. ಸೊ ಜೀನಿಯಸ್ ಯಾರು? ಲಂಕೇಶ್. ಆಫ್ಕೋರ್ಸ್ ಜೀನಿಯಸ್, ನೋ ಡೌಟ್ ಅಬೌಟ್ ಇಟ್. ಪಾತಕ ಲೋಕಕ್ಕೆ ಬಂದು ಇದೆಲ್ಲ ಆದಮೇಲೆ ಲಂಕೇಶಿಗೆ ಸಿಕ್ಕರಾ? ಆಮೇಲೆ ಸಿದ್ದೆ, ಏನು ಅಗ್ನಿ ಮಾಡಿದ್ಮೇಲೆ. ಏನಂದ್ರೆ ಲಂಕೇಶ್ ಇಲ್ಲ, ಪಾತಕ ಲೋಕ ಬರೋದಕ್ಕೆ ಮುಂಚೆ ಒಂದು ಸರಿ ಹೋದೆ ಬಲರಾಮ್ ಸತ್ ಮೇಲೆ. ಆಗ ನನ್ನ ಬಗ್ಗೆ ಒಂದು ಆರ್ಟಿಕಲ್ ಬರೆದ್ರು, ಚೆಗುವಾರಿನ ಕಂಪೇರ್ ಮಾಡಿದ್ರು. ನನ್ನ ರವಿ ಬೆಳಿಯರೆ ಶಾಕ್ ಆಗ್ಬಿಟ್ಟ. ಮೊನ್ನೆ ಒಬ್ಬ ಬಂದಿದ್ದ, ಭೂಗತ ಜಗತ್ತು ಅಂತಾರೆ, ಗೊತ್ತಿಲ್ಲದೆ ಇರೋ ದೊಡ್ಡ ರಾಕ್ಷಸ ಅದು ಇದು ಅಂದ್ಕೊಂಡ್ಬಿಡ್ತಾರೆ. ನನಗೆ ಗೊತ್ತಿರೋ ಹುಡುಗ ಚೆಗುವಾರ ಮೈಂಡ್ ಥರ ಅವ್ನ ಮೈಂಡ್ ಅವನು. ಅವರು ಏನೋ ಒಂದು ಕಾರಣಕ್ಕೆ ಹಿಂಸೆ ಇದ್ರೂ ಪರವಾಗಿಲ್ಲ, ಸರಿ ಅನ್ನೋದನ್ನು ಮಾಡಬೇಕು ಅಂದ್ಕೊಳ್ತಾರೆ ಅಂಥೇಳಿ ಒಂದು ಬರೆದ್ರು. ಅದು ಸಾಕಷ್ಟು ಇದಾಗಿತ್ತಾಗ. ಇನ್ನೂ ಅಗ್ನಿ ಶುರು ಮಾಡೋ ಯೋಚನೆ ಇರಲಿಲ್ಲ ಆಗ. ಅವ್ರನ್ನು ಬೈದಿಲ್ಲ, ಯಾಕೋ ಬಂದು ಈ ಕಡೆಗೆ ಬೇರೆ ಥರ ಇದು, ನೀನು ಜೀನಿಯಸ್ ಆಗಿ ಬೆಳಿಬೋದಿತ್ತು. ಅಲ್ಲ, ನೀನು ಬೇರೆ ಥರ ಇದು ಮಾಡು, ಇದರಲ್ಲೇ ಕಳೆದೋಗ್ಬೇಡ ಅಂತ ಹೇಳಿದ್ರು. ಬೈತಿರ್ಲಿಲ್ಲ. ಆಮೇಲೆ ಈ ಕೊತ್ವಾಲ್ ಕೇಸ ಮಾಡಿದವನು ಯಾಕಪ್ಪ ಆಗ್ತಾರೆ ನಾವು. ನನಗೆ ಗೊತ್ತಿತ್ತು ಮೇಷ್ಟ್ರ ಬಗ್ಗೆ ಎಷ್ಟಿದೆ ಅಂತ. ಏನಾರು ಒಂದು ಅಂದ್ಬಿಟ್ರೆ ನಮಗೆ ಗೊತ್ತುಬಿಡಿ ಸರ್ ಅಂತ ಅಂದ್ಬಿಟ್ರೆ ಯಾಕೆ ಸ್ಮೂತಾಗಿ ಹೇಳೋದು, ಬೇರೆ ಥರ ಆಗೋದು. ಸೊ ಕೊತ್ವಾಲ್ ಕೇಸ್ ಅನ್ನೋದು, ಕೊತ್ವಾಲ್ ಆ ನೇಮು, ಸೊ ಇಟ್ ಟುಕ್ ಯು ಟು ಹೈಟ್ಸ್. ಸಿಕ್ಕಾಪಟ್ಟೆ ಹೈಟ್ ತೊಗೊಂಡು, ಕರ್ನಾಟಕದ ಮಟ್ಟಿಗೆ, ಬೆಂಗಳೂರಿನ ಮಟ್ಟಿಗೆ ತುಂಬ ಹೈಟ್ ತೊಗೊಂಡು. ಡೋಂಟ್ ಯು ಥಿಂಕ್ ಇಟ್ಸ್ ಅನ್ ಅನ್ನೆಸರಿ ಬರ್ಡನ್? ಅಲ್ಲಿ ಬರ್ಡನ್ ಇಲ್ಲ, ಹೇಳಿಲ್ಲ, ನನಗೆ ಇಷ್ಟ ಇರಲಿಲ್ಲ ಅಂತ. ಅದಕ್ಕೋಸ್ಕರ ಆ ಕೇಸ್ ಈಚೆಗೆ ಬರ್ದೇ ಹೋಗಿದ್ದರೆ, ಅಥವಾ ಆ ಕೇಸು ಈಚೆಗೆ ಬಂದು ನಾನು ಫಿಟ್ ಆಗದೆ ಹೋಗಿದ್ದರೆ ಈ ಲೆವೆಲ್ ಹೆಸರು ಸಾಧ್ಯನೇ ಇರಲಿಲ್ಲ. ಏನಾಯ್ತು ಕೇಸ್ ಡ್ರಾಪ್ಡ್? ಕೇಸ್ ಹೋಯ್ತಲ್ಲ, 1.5 ವರ್ಷದಲ್ಲಿ ಎಲ್ಲ ಇದಾಗಿ ಹೋಯಿತು. ಅಲ್ಲಿದ್ದ ವಿಟ್ನೆಸ್ಗಳೆಲ್ಲ ನಮ್ಮವರೇ, ನನಗೆ ಗೊತ್ತಿದ್ದ ಹುಡುಗರೆ, ನಾನೇ ಎಸಿದ ಮನೆ ಅದು, ನನ್ನ ಸ್ನೇಹಿತರ ಮನೆ. ಸೊ ಯಾರೂ ಹೇಳಲಿಲ್ಲ. ಮಿಸಸ್ಸು ಹತ್ಯೆ ಮಾಡೋದು ಗೊತ್ತಿರಲಿಲ್ಲ, ನಾವು ಜೊತೇಲಿ ಇದ್ವಿ ಅಂತ ಹೇಳಿದ್ರು ಅಷ್ಟೇ ಅವರು. ಸೊ ಹಾಸ್ಟೈಲ್ ಆದರೂ ಎಲ್ಲ ಹೊರಟೈತೆ ಕೇಸು. ಮನಸ್ಸು ಅಂತ ಒಂದು ಇರುತ್ತಲ್ವ ಸರ್? ಹೌದು. ಪ್ರಜ್ಞೆ, ಪಾಪ ಪ್ರಜ್ಞೆ, ಏನೇನೋ ಹೇಳ್ತಾರೆ ದೊಡ್ಡವರು, ಅಂತ ಸಾಕ್ಷಿ ಹೊಡೆಯುತ್ತೆ. ಅಲ್ಲ, ಅದನ್ನು ಹೇಳಿದಾಗ ಕೊತ್ವಾಲ್ ಕೂಡ ತುಂಬಾ ಜನ ಗುಳಿಕೊಂಡಿದ್ದ ಅಲ್ವಾ, ಅದೊಂದು ಸಮರ್ಥನೆ ಅಂಶ ಆಗುತ್ತಲ್ವ. ಯಾಕೆ ಅವ್ರ ಹತ್ಯೆ ಆದಮೇಲೆ ಸ್ಟೇಷನಿಗೆ ಕರೆಸ್ತಾರೆ ಯಾರನ್ನ, ಅವ್ರ ಪತ್ನಿ ಅವ್ರನ್ನ, ರಾಧಮ್ಮ. ನಾನು ಕರಿತಾ ಇದ್ದದ್ದು ರಾಧಕ್ಕ ಅಂತ. ಅವ್ರಿಗೂ ನನ್ನ ಬಗ್ಗೆ ಅಪಾರ ಪ್ರೀತಿ ಇತ್ತು. ಅವರು ಸಂಕಟ ಹೇಳ್ಕೊಳ್ಳೋರು, ಅಣ್ಣ ಅಣ್ಣ ಅಂತಲೇ ಕರಿತಿದ್ರು. ನಾನು ಅದೇ ರೀತಿ ಇದ್ದೆ ಅವ್ರ ಜೊತೆಲಿ. ಅವ್ರು ಬಂದು ಕೂತ್ಕೊಂಡಾಗ ಭಾಳ ಸಂಕಟ ಆಗಿಬಿಡುತ್ತೆ ನನಗೆ. ಅವರು ಒಂದು ಮಾತು ಕೇಳ್ತಾರೆ, ಅಣ್ಣ ನನಗೆಲ್ಲ ಗೊತ್ತಾಗಿದೆ, ನಿಮ್ಮ ತಮ್ಮನಿಗೆ ಅಟ್ಯಾಕ್ ಮಾಡಿದರು, ನೀವು ಇದ್ರಿ, ಅಟ್ಲೀಸ್ಟ್ ಆ ಕಾಲು ತೆಗೆದು ಒಂದು ಕಾಲು ತೆಗೆದು ಬಿಟ್ಬಿಡ್ಬೇಕಾಗಿತ್ತು, ನನ್ನ ಗಂಡ ಅಂತ ಇರ್ತಿದ್ರು. ಆಗ ನನ್ನ ಕಣ್ಣಲ್ಲಿ ನೀರು ಬರ್ತಾ. ಹೇಳ್ತೀನಿ, ಅಕ್ಕ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನು ಅಂದ್ಕೊಂಡ್ರಿ ಕೊತ್ವಾಲ್ ಅಂದರೆ, ನಿಮ್ಮ ಗಂಡ ಆ ಥರ ಆರ್ಡಿನರಿ ಮನುಷ್ಯನ. ಅಕಸ್ಮಾತ್ ನಾನು ಏನಾದ್ರು ಕಾಲು ತೆಗೆದು ಜೀವ ತೆಗೆದೇನು ಬಿಟ್ಟಿದ್ದಿದ್ರೆ ಕಾಲಿಲ್ಲದೇ ಬಾಂಬ್ಗಳಾಗ್ತಿರ್ಲಿಲ್ವಾ, ಇಡೀ ಫ್ಯಾಮಿಲಿ ಧ್ವಂಸ ಮಾಡ್ತಿರ್ಲಿಲ್ವಾ. ಅದು ಆರ್ಡಿನರಿ ಸ್ಪಿರಿಟ್ ಅಂದ್ಕೊಂಡ್ರೆ, ಆರ್ಡಿನರಿ ಲೋಹನ ಕೊತ್ವಾಲ್. ಅರ್ಥ ಆಗೋಯ್ತು ಅವ್ರಿಗೆ, ಸುಮ್ಮನೆ ತಲೆ ಬಗ್ಗಿಸ್ಬಿಟ್ರು. ಆಮೇಲೆ ಅದಾದಮೇಲೆ ಅವರಾಗಲಿ ಎಲ್ಲೂ ನಮ್ಮ ಬಗ್ಗೆ ಮಾತನಾಡಿಲ್ಲ, ಮಕ್ಕಳಾಗಲಿ. ಇವತ್ತು ಅವ್ರ ಬಗ್ಗೆ ಇದು ಮಾಡಿದಾಗ ರಾಧಕ್ಕನಿಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿರುತ್ತೆ ಅವರಿಗೆ. ಏನು ಕೊತ್ವಾಲ್ ಸ್ವಲ್ಪ ಮಾಡಿರಲಿಲ್ಲ. ಕೊತ್ವಾಲಲ್ಲಿ ನಮ್ಮ ಥರ ಮನುಷ್ಯತ್ವ, ಕ್ಷಮೆ ಇದು ಇರಲೇ ಇಲ್ಲ ಆ ಮನುಷ್ಯನಲ್ಲಿ. ಏನು ಸರಿ ಇಲ್ಲ ಕತ್ತಸು, ಸರಿ ಇಲ್ಲ ಕೈಕಾಲು ತೆಗಿ, ಅಷ್ಟೇ ಇದ್ದದ್ದು. ಸೊ ವಿವೇಚನೆ ಇರಲಿಲ್ಲ? ಇಲ್ಲ, ವಿವೇಚನೆ ಅಲ್ಲ, ಬುದ್ಧಿವಂತ ಮನುಷ್ಯ. ಬಟ್ ಒಂದು ಅಪರಾಧವನ್ನು ನಾನು ಮನ್ನಿಸಿ ಬಿಟ್ಟರೆ, ಸಹಿಸ್ಕೊಂಡು ಬಿಟ್ಟರೆ ಬೇರೆಯವರು ಮಾಡಿಬಿಡ್ತಾರೆ ಅನ್ನೋ ಇದಿತ್ತು. ಜಯರಾಜ್ ಇರಲಿಲ್ಲ ಅದು. ಜಯರಾಜ್ ವಾಸ್ ವೆರಿ ವೆರಿ ಸ್ಟ್ರಾಂಗ್. ಬಿಡ ಏನೋ ಒಂದು ತಪ್ಪು ಮಾಡಿದೆ ಬಿಡು ಅನ್ನೋಷ್ಟು ಇದಿತ್ತು ಜಯರಾಜ್ಗೆ. ಜಯರಾಜ್ ವಾಸು ಬೇರೆ ರೀತಿಲೇ ಇದ್ದ ಆ ಮನುಷ್ಯ. ಇವನು ಅನ್ಯಾಯ ಮಾಡ್ತಾನೆ, ಇವನು ಮಾತ್ರ ಬಿಡಬಾರ್ದು. ಅವನ ಜಾಗದಲ್ಲಿ ಕೊತ್ವಾಲ್ ಇದ್ದರೆ ಅನಿಲ್ ಕುಮಾರ್ನ ಫಸ್ಟೇ ಹೊಡೆದಿರೋರು. ಅನಿಲ್ ಕುಮಾರ್ನ ಒಬ್ಬನ್ನೇ ಕರ್ಸಿದ್ದು ಮಾಡ್ಬೋದಾಯಿತು. ನಾನು ಜಯರಾಜ್ ಪ್ಲ್ಯಾನ್ ಮಾಡ್ತೀವಿ, ಅದು ಬೇರೆ ವಿಷಯ ಬಿಡಿ. ಆದರೆ ಬಂದಮೇಲೂ ಮಾಡ್ಬೋದಾಯಿತು, ಮಾಡಲ್ಲ. ಅವನು ಸರೆಂಡರ್ ಆಗಿದ್ದಾನೆ, ಚೆನ್ನಾಗಿರ್ತಾನೆ ಅಂತ ಸುಮ್ಮನೆ ಆಗ್ಬಿಡ್ತಾನೆ. ಕೊತ್ವಾಲ್ ಆ ಥರ ಆಗ್ತಿರ್ಲಿಲ್ಲ. ಯಾಕಂದ್ರೆ ಭಿನ್ನ ವ್ಯಕ್ತಿತ್ವಗಳು. ಸೊ ನಿಮಗೆ ಅದ್ರ ಬಗ್ಗೆ ಏನು ರಿಗ್ರೆಟ್ಸೇ ಇಲ್ಲ? ಈಗ ಏನಾಗುತ್ತೆ, ಈಗ ರಿಗ್ರೆಟ್ಸ್ ಇದ್ರೇನು ಇಲ್ಲೇ ಇದ್ರೇನು. ಈಗ ನಾನು ರಿಗ್ರೆಟ್ಸ್ ಅಂತ ಹೇಳ್ತೀನಿ, ಒಪ್ಪಿಗೆನೂ ಆಗದೆ ಇರ್ಬೋದಲ್ವ. ರಿಗ್ರೆಟ್ಸ್ ಇದೆ ಅಂದಾಗ ಏನೋ ಹೇಳ್ತಿದ್ದಾನೆ ಪದ, ಏನಾಗುತ್ತೆ ಅದು? ಕ್ಯಾನ್ ಇಟ್ ಆಲ್ಟರ್ ದ ರಿಯಾಲಿಟಿ?
ಸೊ ಹಾಗಾಗಿ ನಾನು ಅವ್ರಿಗೇನಾದ್ರು ನನ್ನ ಒಳಗಡೆ ಒಬ್ಬನೇ ಇದ್ದಾಗ ಮಾತನಾಡಿದಾಗ ನೆಕ್ಸ್ಟ್ ನಾವೆಲ್ಲರೂ ಸಂಧಿಸಿದ್ರೆ ಎಂದಿಗೂ ನಾವು ವೈರಿಗಳಾಗೋದು ಬೇಡ. ಲೆಟ್ ಅಸ್ ಬಿ ಲೈಕ್ ಫ್ರೆಂಡ್ಸ್ ಆ್ಯಂಡ್ ಬ್ರದರ್ಸ್ ಅಂತಲೇ ಅವ್ರಿಗೆಲ್ಲ ಹೇಳೋದು ನಾನು. ರೈ ಇರಬಹುದು, ಕೊತ್ವಾಲ್ ಇರಬಹುದು, ರವಿ ಇರಬಹುದು. ನಾವು ಈ ಸಾರಿ ಭಾಳ ಆಡ್ಬಿಟ್ಟಿದ್ದೀವಿ. ವೈರಿಗಳಾಗಿ ಎಷ್ಟೆಷ್ಟು ಆಡಬಾರ್ದಾಗಿತ್ತು ಅಷ್ಟು ನಾಟಕಗಳು, ಅಷ್ಟು ಘಟನೆಗಳು ಸಂಭವಿಸ್ಬಿಟ್ಟಿದೆ. ನೆಕ್ಸ್ಟ್ ಮಾತ್ರ ಪ್ರೀತಿಯ ಒಂದು ಇದಿರಲಿ. ಬಚ್ಚನು ನಾನು ಹೆಂಗಿದ್ದೀನೋ ಹಂಗಿರಬೇಕು, ಇಲ್ಲ ಸ್ವಂತ ಅಣ್ತಂದಿರಬೇಕು, ಇಲ್ಲ ಸ್ನೇಹಿತ, ಅಷ್ಟೇ ನಾನು ಹೇಳೋದು. ಅದನ್ನು ನೀವು ರಿಗ್ರೆಟ್ ಅಂದ್ಕೊಳ್ತಿರೋ ಬೇರೆ ಏನು ಅಂದ್ಕೊಳ್ತಿರೋ ಐ ಆಮ್ ನಾಟ್ ಕನ್ಸರ್ನ್ಡ್. ಆದರೆ ಅವ್ರ ಜೊತೆ ಬರ್ತಾ ಇರ್ತಾರೆ ಮೈಂಡಿಗೆ, ಸಾಕಷ್ಟು ಬರ್ತಾರೆ. ಮೈಂಡ್ ಬಂದಾಗೆಲ್ಲ ನಾನು ಮಾತನಾಡೋದು ಇದರಲ್ಲಿ ಮುತ್ತಪ್ಪಣ್ಣ ಅಂತಲೇ ಮಾತನಾಡ್ತೀನಿ. ಎಷ್ಟು ಪರಸ್ಪರ ಎಷ್ಟಿತ್ತು ನಮಗೆ. ಲೋ ರವಿ, ನಾನು ನೀನು ದೂರ ಆಗೋದ್ರಲ್ಲಿ ಅರ್ಥ ಇದೆಯೇನೋ ಅಂತಲೇ ಮಾತಾಡೋದು. ಸೊ ದಟ್ ಈಸ್ ಮೈ ವೇ ಆಫ್ ಟೆಲಿಂಗ್ ಇಟ್. ಮತ್ತು ಈಗ ಕೆಲವರು ಆ ಸತ್ ಮೇಲೂ ಒಂದು ಇದು ನೋ, ಇವತ್ತು ಅವ್ರ ಬಗ್ಗೆ ನೀವು ದುರ್ಬೀನ್ ಹಾಕಿದ್ರು ಕೋಟಿಗೆ 1 ಭಾಗ ಕೂಡ ಅವ್ರ ಬಗ್ಗೆ ನನಗೆ ನಾನು ಅಟ್ಯಾಕಿಗೆ ಟ್ರೈ ಮಾಡಿದ್ರು, ಬೇರೆ ರೀತಿ ಟ್ರೈ ಮಾಡಿದ್ರು, ಅದೆಲ್ಲ ಇದ್ದರೂ ಕೂಡ ಏನೂ ಅನಿಸಲ್ಲ ನನಗೆ. ಇಟ್ ಹ್ಯಾಪನ್ ಬಿಕಾಸ್ ಆಫ್ ಸಿಚುಯೇಷನ್ಸ್. ಖಂಡಿತ ಇಲ್ಲ. ಇದನ್ನು ನನಗೆ ಸಾಹಿತ್ಯ ಕಲಿಸ್ಕೊಡ್ತು, ಫಿಲಾಸಫಿ ಕಲಿಸ್ಕೊಡ್ತು, ಸ್ಪಿರಿಚುವಲ್ ಪಾತ್ ಹೇಳ್ಕೊಡ್ತು ನನಗೆ. ನೀನು ಅವ್ರನ್ನ ಏನು ದ್ವೇಷ ಮಾಡಿದ್ರು ನಿನ್ನ ಒಳಗೆ ಸುಡುತ್ತೆ. ಅದು ಬಸವಣ್ಣ ಹೇಳ್ಕೊಡ್ತಾನೆ. ನಿನ್ನ ಸುಟ್ಟು ನಿನ್ನ ಮನೆಯನ್ನು ಸುಡುತ್ತೆ, ನಿನ್ನ ಮನೆ ನಿನ್ನ ದೇಹ ಸುಡುತ್ತೆ, ಪರರ ಮನೆ ಸುಡೋದಿಲ್ಲ. ಅದು ನಿನ್ನ ಮುನಿದವರಿಗೆ ನೀ ಮುನಿಯಲೇ ಕಯ್ಯ. ಎಷ್ಟು ಇಷ್ಟ ಗೊತ್ತನ್ನೋದು. ಅವ್ರಿಗಾಗೋ ತೊಂದರೆ ಏನು, ನಿನಗಾಗೋ ಲಾಭ ಏನು? ನಿನ್ನ ಸಿಟ್ಟು ನಿನ್ನನ್ನು ಸುಡುತ್ತೆ. ಬಟ್ ಅದು ನೋಡಿ ಇವಾಗ ಹೇಳ್ತಿದ್ರಿ, ಮೊದಲಿಂದ ಗೊತ್ತಿದ್ದು, ಇವಾಗಲ್ಲ. ವೈ ಡಿಡ್ ಯು ಗೋ ಬಿಹೈಂಡ್ ಕೊತ್ವಾಲ್? ನಾನು ಹೇಳಿದ್ನಲ್ಲ, ಸಿಚುಯೇಷನ್ ಹಂಗೆ ಆಗೋಯ್ತದು. ನಾವೇನು ಕೊತ್ವಾಲ್ ಬಂದು ನಮ್ಗೆ ಸಿಗ್ತಾನೆ ಅಂತ ಕನಸಲ್ಲಿ ಅಂದ್ಕೊಂಡಿದ್ವ ತುಮಕೂರಿನಲ್ಲಿ. ಅವ್ನು ನಮ್ಮ ಕೈಗೆ ಸಿಗದೆ ಹೋಗಿ ಹುಡ್ಕೊಂಡು ಹೋಗಿ ಎಲ್ಲಿ ಹುಡುಕಿದ್ವಿ. ಅದಕ್ಕೆ ಸಿಚುಯೇಷನ್ಸ್ ಅಂತ ಹೇಳೋದು. ಆಮೇಲೆ ಕೊತ್ವಾಲ್ ಬಗ್ಗೆ ಸ್ವತಃ ನನ್ನ ತಮ್ಮ ಹೇಳ್ತಾನೆ. ಸ್ವತಃ ನನ್ನ ತಮ್ಮ ಅವನ ಕೈಲಿ ಹೇಳ್ತಿದ್ದಿರೋನು, ಪೊಲೀಸ್ ಆಫೀಸರ್. ಅವನು ಒಂದಿನ ಇವತ್ತು ಹೇಳ್ಬೋದು, ಅದನ್ನು ಮೊದಲು ಹಿಂದೆ ಹೇಳೋಕ್ಕಾಗ್ತಿರ್ಲಿಲ್ಲ. ಅವನು ಒಂದಿನ ಬಂದು ಹೋಗ್ತಾನಲ್ಲಿ. ಬಂದು ಹೋದಾಗ ಅವನು ತುಂಬ ಹಚ್ಕೊಂಡ್ಬಿಡ್ತಾನೆ ಕೊತ್ವಾಲು ಅವನು ಕೊತ್ವಾಲ್ನ. ಅಣ್ಣಯ್ಯ, ನಿನ್ನೇನೋ ಮನಸ್ಸಲ್ಲಿ ಕೊತ್ವಾಲ್ ಬಗ್ಗೆ ಇದ್ದರೆ ಬಿಟ್ಬಿಡಣ್ಣಯ್ಯ, ಎಷ್ಟು ಇಷ್ಟಪಡ್ತಾರೆ ನಿನ್ನ. ಪ್ರಜಾವಾಣಿಲಿ ಅವರ ಹೆಸರಲ್ಲಿ ಒಂದು ಲೇಖನ ಕಳಿಸಿರ್ತೀನಿ ನಾನು, ಲೆಟರ್ ಟು ದ ಎಡಿಟರ್. ಅದು ಪಬ್ಲಿಷ್ ಆಗಿಬಿಡುತ್ತೆ. ಅದು ಕೊತ್ವಾಲು ಭಾಳ ಇಷ್ಟ. ಬಚ್ಚರು ಹೇಳಿದಾರಲ್ಲ, ಅದನ್ನು ತುಂಬ ಇಷ್ಟ ಆಗೋಯ್ತು ಅದು. ನಾನು ಬಂದು ಸರೆಂಡರ್ ಆಗ್ತೀನಿ ನಿಮಗೆ, 100 ಜನ ಕರ್ಕೊಂಬಂದು ನನಗೆ ಅಶ್ಯೂರೆನ್ಸ್ ಕೊಡಿ, ನೀವು ತೊಂದರೆ ಆಗಲ್ಲ ಅಂತ ನಾನು ಅವನ ಹೆಸರು ಬರೆದಾಗ ಪಬ್ಲಿಷ್ ಆಗಿಬಿಡುತ್ತೆ. ಅದು ಅವನಿಗೆ ತುಂಬ ಇಷ್ಟ ಆಗೋಗುತ್ತೆ. ಪತ್ರಿಕೆಯಲ್ಲಿ ಬರುತ್ತೆ, ಪೊಲೀಸ್ ಏನು ರಿಯಾಕ್ಷನ್ ಕೊಡಲ್ಲ. ಅದಕ್ಕೆ ಪೊಲೀಸರು ರಿಯಾಕ್ಷನ್ ಕೊಟ್ಟರೆ ಬಹುಶಃ ಸರೆಂಡರ್ ಆಗಿಬಿಡ್ತಿದ್ದ. ಅವನು ಕೊಡೋಲ್ಲ. ಅವನ್ನ ಮುಗಿಸ್ಲೇಬೇಕು ಅಂತ ಪೊಲೀಸ್ ಓಡಾಡ್ತಾ ಇರ್ತಾರೆ. ಸೊ ಈಗ ನಡೀತಾ ಇದೆಯಲ್ಲ, ಅಲೆಗಳು ಶಾಂತವಾದವಾ? ಬದುಕಿನಲ್ಲಿ ಯಾವತ್ತೂ ಶಾಂತ ಆಗಲ್ಲ. ಅದು ಯಾರ ಬದುಕಿನಲ್ಲೂ ಆಗಲ್ಲ. ಸುಳ್ಳು ಅವು. ಬೇರೆ ಬೇರೆ ಸಂಘರ್ಷಗಳು ಬೇರೆ ಒಡ್ಕೊಂಡಿರ್ತೀವಲ್ವ ನಾವು. ಈಗ ನಮಗಿರೋದು, ಇವತ್ತಿರೋ ಬಹುತೇಕ ರಾಜಕಾರಣಿಗಳು ನನಗೆ ಹತ್ತಿರದವರು, ಬಹುತೇಕ ಎಲ್ಲ ಪಕ್ಷಗಳು, ಅವರು ಸ್ವಲ್ಪ ಬೇರೆ ಥರ ಆಗಿಬಿಟ್ರೆ ಎಷ್ಟು ಸೊಗಸಾದ ಸಮಾಜ ಕಟ್ಟಬಹುದು. ಯಾಕೆ ಹಂಗಾಗಿದ್ದಾರೆ ಅವರು? ಮಿತಿ ಮೀರಿದ ದಾಹ, ಸಂಪತ್ತಿನ ದಾಹ ಯಾಕೆ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ? ಇವು ನನಗಿದಾಗ್ಬಿಟ್ಟಿದೆ. ನೀವು ಯಾಕೆ ರಾಜಕೀಯಕ್ಕೆ ಹೋಗಲಿಲ್ಲ? ರಾಜಕೀಯದಲ್ಲೇ ಇದೀನಲ್ಲ, ರಾಜಕೀಯ ಇಲ್ಲದೆ ಇಲ್ಲಿದ್ದೀನಿ ನಾನು. ಈ ಕ್ಷಣದಲ್ಲೂ ರಾಜಕೀಯದಲ್ಲಿ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್, ಶಕ್ತ ರಾಜಕೀಯ ನನಗಿಷ್ಟ ಇಲ್ಲ. ಯಾಕೆ ಜನ ವೋಟ್ ಹಾಕಲ್ಲ ಅಂತ? ಒಳ್ಳೆ ಮಾತು ಹೇಳಿದ್ರಿ. ಕುಮಾರಸ್ವಾಮಿ ಕೇಳಿ 2 ವರ್ಷ ಹಠ ಮಾಡೋದವರು, ಬನ್ನಿ ಅಂತ ಒತ್ತಡ ಹೇಳೋದು, ಚನ್ನಪಣ್ಣ ನಿಂತ್ಕೊಳ್ಳಿ ಅಂತ. ಖರ್ಗೆ ಇವ್ರ ಕೈಲಿ, ಯಾರೋ ತೇಜಸ್ವಿನಿ ಕೈಲಿ ಮನೇಲಿ ಕೂರಿಸ್ಕೊಂಡು ಫೋನ್ ಮಾಡಿಸ್ತಾರೆ. ಖರ್ಗೆಜಿ ಹೇಳಿದ್ರು, ಅದಕ್ಕೆ ಮಾಡ್ತಿದ್ದೀನಿ. ಬಿ ಫಾರಮ್ ಕೊಡಬೇಕು ಅಂದರೆ ಡೆಲ್ಲಿಗೆ ಬರಲೇಬೇಕು, ಆದರೆ ನಿಮಗೆ ಮನೆಗೆ ಕೊಡ್ತೀವಿ, ನಿಂತ್ಕೊಳ್ಳಿ ಉತ್ತರಹಳ್ಳಿ ಅಂತ. ಯಡಿಯೂರಪ್ಪ, ನೀವು ನಮ್ಮ ಪಾರ್ಟಿಯಿಂದ ಎಲೆಕ್ಷನ್ ಇಲ್ಲಲ್ಲ, ನಿಮ್ಮನ್ನ MLC ಮಾಡ್ತೀನಿ, ನನ್ನ ಜೊತೆ ಇರಿ ಅಂತಾರೆ. ಐ ಸೆಡ್ ನೋ, ಐ ರೆಸ್ಪೆಕ್ಟ್ ಮೈ ಫ್ರೀಡಮ್, ಐ ಲಾಸ್ಟ್ ಮೈ ಫ್ರೀಡಮ್. ಜೈಲು ಅದು ಇದು ಅಂತ ಭಾಳ ಆಗೋಯ್ತು ನನಗೆ. ನನ್ನ ಫ್ರೀಡಮ್ ಭಾಳ ದೊಡ್ಡದು, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ. ಇವತ್ತಿಗೂ ಇಂಟ್ರೆಸ್ಟ್ ಇಲ್ಲ ನನಗೆ. ನಾನು ಆಗಬೇಕಾಗಿತ್ತು ಅಂತ ಇಂಟ್ರೆಸ್ಟೇ ಇಲ್ಲ. ಅನಂತಕುಮಾರ್ ಎಷ್ಟು ಒದ್ದಾಡ್ತಾರೆ, ಕೈ ಹಿಡ್ಕೊಳ್ತಾರೆ, ಶ್ರೀಧರ್ ನಮ್ಮ ಜೊತೆ ಇರಿ ಅಂತ. ಇನ್ನೂ ಆ ಪಾರ್ಟಿ ಬಂದೇ ಇರಲ್ಲ ಇಲ್ಲಿ. ಈಗ ನಾನು ಒಬ್ಬ ವಿಷಯ ಮಾತಾಡ್ತಾ ಇರ್ತೀವಿ. ಅವತ್ತೇ ನಾನು ಎಂಟ್ರ್ ಆಗಿಬಿಟ್ಟಿದ್ದರೆ ಇವತ್ತು CM ಕ್ಯಾಂಡಿಡೇಟ್ ಆಗ್ತಿದ್ದೆ ನಾನು, ಖಂಡಿತವಾಗ್ಲೂ ಗೊತ್ತು ನನಗದು. ಆದರೆ ಅವತ್ತೇನಾರು ಆಗಿಬಿಟ್ಟು ಒಳ್ಳೆ ಪೊಸಿಷನ್ ಬಂದಾಗ ಹೋಮ್ ಮಿನಿಸ್ಟ್ರು ಕೊಡ್ತೀನಿ ಅಂತ ತಗೋತಿರ್ಲಿಲ್ಲ. ಯಾಕೆಂದರೆ ನನ್ನನ್ನು ಹಿಂಸೆ ಕೊಟ್ಟರೋರಿದ್ದರು, ಬೂಟ್ ಕಾಲಲ್ಲಿ ಒದ್ದಿರೋರಿದ್ದರು, ಹಗ್ಗದ ಮೇಲೆ ಹಾಕಿರೋರಿದ್ದರು, ಅವರೆಲ್ಲ ಇನ್ನೂ ಡ್ಯೂಟಿನಲ್ಲಿದ್ದರು. ಆ PC ಇವರೆಲ್ಲ ಇದಾಗ್ತಿತ್ತಲ್ವ, ಅಭಾಸ ಆಗ್ಬಿಡೋದು. ನಾನು ಆಗ್ಬೋದಾಗಿತ್ತು, ಅವ್ರಿಗೇನಾಗ್ತಿತ್ತು? ನಾನು ಆಗ್ತಿರ್ಲಿಲ್ಲ, ಖಂಡಿತ ಆಗ್ತಿರಲಿಲ್ಲ. ನಾನು ಬಯಸ್ತಾ ಇದ್ದದ್ದೇ, ಯಾರೂ ಬಯಸದೇ ಇರೋ ಒಂದು ಇಲಾಖೆ ಇದೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಅದಕ್ಕೆ ನನಗೆ ರಾಜಕಾರಣಿ ಆಗಿದ್ರು ನನಗೆ
ನೀವು ಮಿನಿಸ್ಟ್ರು ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಹೋಗ್ತಾ ಇದ್ದು. ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಗಲಿ, ಹೋಮ್ ಡಿಪಾರ್ಟ್ಮೆಂಟ್ ಆಗಲಿ, ನೋ. ಎಕ್ಸೈಸ್ ಡಿಪಾರ್ಟ್ಮೆಂಟ್, ನೋ. ಓನ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ನಾನು CM ಆಗಿದ್ದು ಇಟ್ಕೊಳ್ತಾ ಇದ್ದದ್ದು ಅದೊಂದು ಇಲಾಖೆ ನನ್ನ ಕೈಗೆ ಇಟ್ಕೊಳ್ತಿದ್ದೆ. ನನಗೆ ಗೊತ್ತಾಗೋಗಿತ್ತು ಅಲ್ಲಿ ನಾವು ತುಂಬಾ ಸರಿ ಮಾಡೋಕ್ಕಾಗಲ್ಲ. ಸುಮ್ಮನೆ ನಾವು ಅಂತೀವಿ ಇವತ್ತೆಲ್ಲ ಏನು ಕುಲ್ಗೇಟ್ ಜನಗಳಿಲ್ಲ ಅಲ್ಲಿ, ಅವ್ರ ಕೈಲಿ ಆಗಲ್ಲ ಅಂತ ಹೊಂದ್ಕೊಂಡ್ಬಿಟ್ಟಿದ್ದಾರೆ. ನಾನು ಹೇಳೋದೇನು ಸ್ವಲ್ಪ ಕಮ್ಮಿ ಮಾಡಿ, ಸ್ವಲ್ಪ ನಿಮ್ಮ ಲೆವೆಲ್ಗೆ ಸ್ವಲ್ಪ ಕಮ್ಮಿ ಮಾಡಿ. ರಿಟೈರ್ಡ್, ನಾಟ್ ರಿಟೈರ್ಡ್? ಐ ಕ್ಯಾನ್ ನೆವರ್ ರಿಟೈರ್. ನಾನು ಏನು ಮಾಡ್ತಾನೆ ಇರ್ತೀನಿ ಅಲ್ವಾ. ನಾನು ಗೌರ್ಮೆಂಟ್ ಜಾಬಲ್ಲಿ ಇಲ್ಲ ಅಲ್ವಾ. ಸೊ ಗೌರ್ಮೆಂಟ್ ಜಾಬಲ್ಲಿದ್ದರೆ ರಿಟೈರ್ಡ್ ಆಗೋರಾಗಿತ್ತು. ಇಲ್ವಲ್ಲ ಇಲ್ಲಿ. ನಾನು ಇನ್ನೂ ಎಷ್ಟು ವರ್ಷ ಇರ್ತೀನೋ ಅಷ್ಟು ವರ್ಷನೂ ಆ್ಯಕ್ಟಿವ್ ಆಗೇ ಇರ್ತೀನಿ. ಬಟ್ ಇವತ್ತು ನನಗೆ ಹೆಚ್ಚು ಮಾತನಾಡೋಕ್ಕೆ ಇಷ್ಟ ಇರೋದು ಮ್ಯಾಜಿಕಲ್ ಪಾತ್ಗಳು, ಸ್ಪಿರಿಚುವಲ್ ಪಾತ್ಗಳ ಇದ್ರ ಬಗ್ಗೆ. ಅದಿನ್ನೂ ಹೆಚ್ಚು ಜನಕ್ಕೆ ಇದಾಗ್ತಾ ಇಲ್ಲ. ಅದ್ರ ಬಗ್ಗೆ ಭಾಳ ಇಷ್ಟ ಆಗಿದೆ ನನಗೆ, ಮೋರ್ ದೆನ್ ಎನಿಥಿಂಗ್ ಎಲ್ಸ್. ಈ ಎಲ್ಲದರ ಹಿಂದೆ ನಮ್ಮ ಎಲ್ಲ ಚಟುವಟಿಕೆಗಳಿಂದ ಏನು ಫೋರ್ಸಸ್ ಇರಬಹುದು ಅನ್ನೋದು ನನಗೆ. ಇದ್ರ ಮಧ್ಯೆ ಇಷ್ಟು ಹೋರಾಟ, ಇಷ್ಟು ಅಲೆಗಳ ಮಧ್ಯೆ ಕುಟುಂಬಕ್ಕೆ ಸಮಯ ಕೊಡೋಕ್ಕಾಯ್ತಾ ನಿಮಗೆ? ಖಂಡಿತ. ನಾನು ಬೆಳಿಗ್ಗೆ ರಾತ್ರಿ ಇಲ್ಲಿರ್ತೀನಿ. ಇಲ್ಲ ಕೆಳಗಡೆ ಹೋದರೆ ಅವರೇ ಅಲ್ಲ, ಹೊರಗಡೆ ಹೋಗೋದೇ ಇಲ್ಲಲ್ಲ. ನಾನು ವರ್ಷಕ್ಕೊಂದು 3-4 ಸರಿ ಗೇಟ್ ತೆಗೆದು ಹೋಗ್ಬೋದು ಅಷ್ಟೆ. 4 ಸರಿ 5 ಸರಿ ಮೇಲೆ ಚಾನ್ಸಸ್ಸೇ ಇಲ್ಲ. ಸೊ ಆಲ್ಮೋಸ್ಟ್ 2 ತಿಂಗಳಿಗೊಮ್ಮೆ ಎಷ್ಟು ಅಂತ ಇಲ್ಲ, 3-4 ಸರಿ ಹೋಗ್ಬೋದು ಅಷ್ಟೇ. ಅದರ್ವೈಸ್ ಇಲ್ಲ. ನೈಟ್ ಮಾತ್ರ ಒಂದು ನೈಟ್ ಮೇಲೆ ಬೇರೆ ಕಡೆ ಇರೋದಿಲ್ಲ ನಾವು. ಒಂದು ಹೊತ್ತು ತುಂಬ ರೇರ್ ನೈಟ್ ಮನೆಗೆ ಬರಬೇಕು. ಇದು ನನ್ನ ಮೊಮ್ಮಕ್ಕಳು ಡೈಲಿ ನೋಡ್ತಾರೆ ನನ್ನ. ಯಾಕೆ ನಡೀತೆ ಮಾತಾಡ್ತಾರೆ. ಐ ಮೀನ್ ಭಯನಾ ಅಥವಾ? ಅಯ್ಯೋ ಇಷ್ಟ ಇಲ್ಲ. ಇವತ್ತೇನು ಭಯ. ಇವತ್ತು ನಾನು ಒಬ್ಬನೇ ಬೀದಿಲಿ ಓಡಾಡ್ಕೊಂಡು ಬಂದ್ರು ಬರಿಗಾಲಿನಲ್ಲಿ ನಾನು ಯಾರು ಸರ್ ಅಥವಾ ನೀರು ಕುಡೀರಿ, ಸ್ವಲ್ಪ ಇದು ತೊಗೊಳ್ಳಿ, ಸ್ವಲ್ಪ ಟೀ ತೊಗೊಳ್ಳಿ, ಸ್ವಲ್ಪ ಇದು ತೊಗೊಳ್ಳಿಂತ ಹೊತ್ತು ಯಾರೂ ನನಗೆ ಕಪಾಳಕ್ಕೆ ಹಿಂಗೆ ಅನ್ನೋಕ್ಕೆ ಬರಲ್ಲ. ಇನ್ನು ಮಚ್ಚು ಇವೆಲ್ಲ ಬಿಟ್ಬಿಡಿ, ಹೋಗಲ್ಲ. ನನಗೆ ಆಸಕ್ತಿ ಇಲ್ಲ ಅಷ್ಟೇ. ಅವರೆಲ್ಲ ಇಲ್ವಾ ಈಗ? ಆ ಶತ್ರುಗಳಿಲ್ವಾ? ಅಂದರೆ ನಿಮ್ಮ ಮೇಲೆ ಮತ್ಸರ ಸಾಧಿಸ್ತಿದ್ದವರು, ಒಬ್ಬರು ಹುಡುಕ್ತಿದ್ದವರು ಇಲ್ಲೂ ಯಾರೂ ಇಲ್ಲ. ಇನ್ಕ್ಲೂಡಿಂಗ್ ಮುತ್ತಪ್ಪಣ್ಣನ ಮಕ್ಕಳು ನಾನು ಇಷ್ಟಪಡ್ತಾರೆ. ಬಂದಿಲ್ಲ, ಆದರೆ ಬರ್ತೀವಿ ಅಂತ ಹೇಳಿದ್ರೆ ನಾನು ಹೇಳಿದೆ, ನೋಡ್ರಪ್ಪ ಅವ್ರ ಬಗ್ಗೆ ಇದ್ದು ಬೇರೆ. ನೀವು ಚಿಕ್ಕ ಮಕ್ಕಳನ್ನ ನೋಡಿದ್ದೀನಿ, ನಾನು ಅಣ್ಣನ ಮಕ್ಕಳ ಥರ ಟ್ರೀಟ್ ಮಾಡ್ತೀನಿ, ಬನ್ನಿ ಅಂತಲೇ ಹೇಳಿ ಕಳಿಸಿದ್ದೀನಿ ನಾನು. ಗೊತ್ತವರಿಗೆ. ನಾನು ಬೇಗ ಅದು ತೋರಿಸ್ಕೊಳಕ್ಕಲ್ಲ, ಆಗಲ್ಲ. ಅವ್ರ ಬಗ್ಗೆ ನನಗೇನಿದೆ? ಯಾರ ಬಗ್ಗೆ ಒಬ್ಬರ ಬಗ್ಗೆನೂ ಇವನು ಎಲ್ಲರೂ ಸಿಕ್ಬಿಟ್ರೆ ಹೇಗಪ್ಪ, ಇವನೇನಪ್ಪ, ಇವನು ನನ್ನ ಒಬ್ಬರ ಬಗ್ಗೆನೂ ಇಲ್ಲ. ಒಂದಿನ ಅದು ಮಾಡಬೇಕು ಅಂತ ಚಿಕ್ಕಪೇಟೆನಲ್ಲಿ, ಮೆಜೆಸ್ಟಿಕ್ನಲ್ಲಿ ಸುಮ್ಮನೆ ನಡ್ಕೊಂಡು ಹೋಗಬೇಕು. ಮೆಜೆಸ್ಟಿಕ್ಕಲ್ಲಿ, ಶಿವಾಜಿ ನಗರದಲ್ಲಿ, ಮಾರ್ಕೆಟ್ನಲ್ಲಿ, ಇದರಲ್ಲಿ ಸುಮ್ಮನೆ ಅರ್ಧ ಗಂಟೆ ಓಡಾಡ್ಕೊಂಡು ಹೋಗ್ಬೇಕು. ಹೊರಗಡೆ ಹೋದಾಗ ನಾನು ಓಡಾಡ್ತಾ ಇರ್ತೀನಿ. ಈಗ ಚೆನ್ನೈಗೆ ಹೋದಾಗ, ಅಲ್ಲಿ ಇಲ್ಲಿ ಹೋದಾಗ ಒಬ್ಬನೇ ಓಡಾಡ್ತಾ ಇರ್ತೀನಿ, ಸುಮ್ಮನೆ ಹುಚ್ಚನಾಗಿ ಓಡಾಡ್ದಂಗೆ. ಕೆಲವರು ಆರೋಪ ಮಾಡ್ತಾರೆ ನಿಮ್ಮ ಹೆಸರು ಹೇಳ್ಕೊಂಡು ಕೆಲವು ಹುಡುಗರುಗಳು, ನಾನು ಶ್ರೀಧರ್ ಹುಡುಗ, ಬಚ್ಚನ್ ಸರ್ ಹುಡುಗ. ಅದೇನು ಮಾಡೋಕ್ಕಾಗಲ್ಲ. ಸಿದ್ದರಾಮಯ್ಯ ಹುಡುಗ ಅಂತ ಹೇಳಲ್ವಾ, ಕಾಂಗ್ರೆಸ್ಸಲ್ಲಿದ್ದಾರೆ ಶಿವಕುಮಾರ್ ಹುಡುಗ ಅಂತ ಹೇಳಲ್ವಾ, ಕುಮಾರಸ್ವಾಮಿ ಹುಡುಗ. ಅಂಡರ್ವರ್ಲ್ಡ್ನಲ್ಲಿ ಸ್ವಲ್ಪ ಇವರು ಅಂತ ಇದ್ದರೆ ರಕ್ಷಣೆ ಇರ್ತೀನಿ ಅಂತ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಪರಿಚಯ ಇರ್ತಾರೆ. ತಪ್ಪು ಮಾಡಬೇಡಿ ಅಂತ ಅಷ್ಟೇ ಹೇಳೋದು ನಾನು. ಕೆಟ್ಟದಕ್ಕೆ ಯೂಸ್ ಮಾಡಬೇಡಪ್ಪ, ತೊಂದರೆ ಆದಾಗ ಹೇಳ್ಕೊಂಡ್ರೆ ನನಗೇನು ಬೇಜಾರಾಗಲ್ಲ. ಅದನ್ನು ನಾವು ತಪ್ಪಕ್ಕಾಗಲ್ಲ. ಅದನ್ನು ಭಾಳಷ್ಟು ಹೇಳ್ಕೊಳ್ಳೋ 90% ಜನ ನನಗೆ ಗೊತ್ತೇ ಇರಲ್ಲ. ಅವರು ಗೊತ್ತಾ ಅಂತಾರೆ, ಯಾರ ಜೊತೆಲ್ಲ ಮಾತಾಡ್ತಿರಲ್ಲ, ಸುಮ್ಮನೆ ಫೋನ್ ಮಾಡ್ತಾರೆ, ಅಣ್ಣ ಹೇಗಿದ್ರೆ ಅಣ್ಣ, ಊಟ ಆಯ್ತಾ ಅಣ್ಣ ಅಂತಾರೆ. ನನಗೆ ಗೊತ್ತು ಯಾರೋ ಕೂತಿದ್ದಾರೆ, ಅವ್ರು ತೋರ್ಸಕ್ಕೆ ಮಾಡಿದ್ದಾರೆ ಅಂತ. ಸುಮ್ಮನೆ ಹಾಕ್ಕೊಂಡು ಸುಮ್ಮನೆ ಹೋಗ್ತೀನಿ. ಫ್ಯಾಮಿಲಿ ಈಸ್ ಹ್ಯಾಪಿ, ವೆರಿ ಕಂಟೆಂಟೆಡ್. ಹ್ಯಾಪಿ ಅನ್ನೋ ಪೈಕಿಂತಲೂ ಕಂಟೆಂಟೆಡ್. ಓಕೆ. ಎಲ್ಲ ಕ್ಷೇತ್ರಗಳಲ್ಲೂ ನಾನು ಮತ್ತು ಬಚ್ಚನ್ ಇದ್ದಂಗೆ ಇರೋಕ್ಕಾಗೋದೇ ಇಲ್ಲ. ನನ್ನ ತಮ್ಮ ಹೇಳ್ತಾನೆ, ನಾನು ಒಬ್ಬನೇ ತಮ್ಮ, 100 ಜನ್ಮದ ನಿನ್ನ ತಮ್ಮ ಬಚ್ಚನ್, ನಾನು ಈ ಜನ್ಮದಲ್ಲಿ ಮಾತ್ರ ಅಂತ. ಅವರು ಸ್ವಲ್ಪ ಯಾವುದೋ ವಿಷಯದಲ್ಲಿ ಆರ್ಗ್ಯುಮೆಂಟ್ಸ್ ಆಯಿತು, ಸ್ವಲ್ಪ ಇದಾದ ನನಗೆ ಆರ್ಗ್ಯೂ ಮಾಡೋಕ್ಕೋಗಲ್ಲ. ಮತ್ತು ನಾವಿಬ್ಬರು ಕೂತ್ಕೊಂಡು ಒಂದು ವಲ್ಗರ್ ಫಿಲ್ಮ್ ನೋಡಿಲ್ಲ ಅವತ್ತಿಂದ ಇವತ್ತಲ್ಲ. ನಿಮ್ಮ ಆಡೇಸ್ ಅವನು ಅವರು ಅಣ್ಣ ತಮ್ಮ ನೋಡಲ್ಲ, ಆ ಥರನೇ ಬಿಹೇವ್ ಮಾಡಿರೋದು. ಯಾವುದೇ ಒಂದು ಹೆಣ್ಮಗಳ ಬಗ್ಗೆ ಮಾತನಾಡಿಲ್ಲ, ಒಂದು ಅವತ್ತಿಂದ ಇವತ್ತರೆಗೂ ಅಷ್ಟೇ. ಆ ಒಂದು ಡಿಗ್ನಿಟಿಲೇ ಬಂದಿದೆ. ಮತ್ತು ಇವತ್ತು ಏನಾದ್ರು ಬಚ್ಚನ್ ಮಗನಿಗಾಗಲಿ ಮೊಮ್ಮಗಾಗಲಿ ಪ್ರಾಬ್ಲಮ್ ಆದರೆ ಫಸ್ಟ್ ಹೇಳದೆ ಅಪಲೋ ದೊಡ್ಡಪ್ಪ ಅಂತ ನನಗೆ ಹೇಳ್ತಾರೆ. ಹಾಗೆ ನನ್ನ ಮಕ್ಕಳು ಏನಾದರೆ ಮಾಮ ನೋಡಿ ಅಂತಾರೆ. ನನ್ನ ಮಕ್ಕಳು ಮೊಮ್ಮಕ್ಕಳೆಲ್ಲ ಫಸ್ಟ್ ಹೇಳಿದೆ ಬಚ್ಚನ್ ಮಾಮ ಹಿಂಗಿದೆ ಅಂತಾರೆ. ಅಷ್ಟು ನಾವು ಫ್ಯಾಮಿಲಿಗಳು ಒಂದಾಗ್ಬಿಟ್ಟಿದ್ದೀವಿ ಫುಲ್ಲು. ಈ ಜಾತಿ ಧರ್ಮ ಡಬ್ಬ ಅಯ್ಯೋ ನಮ್ಗೆ ಗೊತ್ತೇ ಆಗಲ್ಲ. ನನ್ನ ಮೊಮ್ಮಗನಿಗೆ ಒಂದು ಟೈಮಲ್ಲಿ ಅವ್ರಿಗೆ 7-8 ವರ್ಷದಾಗ ನನ್ನ ಮಗಳನ್ನ ಕೇಳ್ತಾನೆ, ಮಗಳ ಮಗ, ಅಪ್ಪ ನಾವು ಹಿಂದೂ ನಾವು ಮುಸ್ಲಿಮು ಅಂತ. ಬಚ್ಚನ್ ಮನೇಲಿ ಒಂದು ಕಾರ್ಯಕ್ರಮದಲ್ಲಿದ್ದಾಗ ಅವರು 2 ಅಂತಾರೆ ಇವರು, ಯಾರೋ ಮಗಳು. ನಾನು ಹಂಗೆ ಇರ್ತೀನಿ, 2ರಲ್ಲೂ ನಾನು ಹಂಗೆ ಇರ್ತೀನಿ, ನಾನು ಯಾರು ಅಂತಲೇ ಗೊತ್ತಾಗಬಾರ್ದು, ಎಲ್ಲನೂ ಇಷ್ಟಪಡ್ತೀನಿ ಅಂತ ಹೇಳಿರ್ತಾನು ಅವನು. ನನಗೆ ಅಟ್ಲೀಸ್ಟ್ ಹಿಂದಿ ಇವೆಲ್ಲ ಬರಲ್ಲ, ಅವನಿಗೆ ಹಿಂದಿ ಎಲ್ಲ ಭಾಳ ಚೆನ್ನಾಗಿದೆ. ಸೊ ಹೇಳ್ತಾನೆ, ದೇ ಆರ್ ಟೋಟಲಿ 100ಕ್ಕೆ 100ರಷ್ಟು ಸೆಕ್ಯುಲರ್. ಧರ್ಮಾತೀತರು, ಜಾತ್ಯತೀತರು, ಜಾತಿ ಸುಳಿದೇ ಇಲ್ಲ ಅವರಿಗೆ. ಸರ್ ಧನ್ಯವಾದ ಸರ್, ಥ್ಯಾಂಕ್ ಯು. ಕೊನೆಗೆ ಒಂದು ಪ್ರಶ್ನೆ ಕೇಳಲ್ಲ, ಹುಡುಗರು ನೀವು ಬಂದ ದಾರಿಗೆ ಬರಬೇಕಾ ಬರಬಾರ್ದ? ಯಾವ ಕಾರಣಕ್ಕೂ ಬರಬಾರ್ದು.
ಏನೇ ಆಗಿರಲಿ ನಿಮಗೆ, ಏನೇ ತೊಂದರೆ ಆಗಿರಲಿ, ನಾವು ಪಾತಕ ಜಗತ್ತಿಗೆ ಹೋಗಬೇಡಿ. ಅಲ್ಟಿಮೇಟ್ಲಿ ಇಟ್ ವಿಲ್ ಡೆಸ್ಟ್ರಾಯ್ ಯು. ಯಾರೋ ನಮ್ಮಂತವ್ರು ನೋಡ್ಬಿಟ್ಟು ನಾವು ಹಿಂಗೆ ಆಡ್ತೀವಿ ಅಂತ ಹೋಗಬೇಡಿ. ಹಾಳಾಗೋಗಿರೋರು ತುಂಬ ಜನ ಇದ್ದಾರೆ, ನಾಶ ಆಗಿರೋರು ತುಂಬ ಜನ ಇದ್ದಾರೆ. ಆ ಫ್ಯಾಮಿಲಿಗಳು ನರಳೋಗಿದ್ದಾವೆ, ಬರಬೇಡಿ. ತನ್ನ ಮುನಿದವರಿಗೆ ತಾ ಮುನಿಯಲೇಕಯ್ಯ, ಅವರಿಗಾಗುವ ಚೇಗೇನು ನಿನಗಾಗುವ, ಅವರಿಗಾಗುವ ಕೇಡೇನು ನಿನಗಾಗುವ ಚೇಗೇನು. ಗೊತ್ತಾಯ್ತಾ? ಸರ್ ಹಾಗಾಗಿ ಸರ್ ಧನ್ಯವಾದ ಸರ್. ರೈಟ್, ನಮಸ್ಕಾರ.